ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 11 ಮತ್ತು 12ನೇ ಶ್ಲೋಕವನ್ನು ನೋಡ್ತಾ ಹೋಗೋಣ. ಅರ್ಜುನ ವಿಷಾದ ಯೋಗ. ಹಿಂದೆನೇ ಹೇಳಿರೋ ಹಾಗೆ ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ. ಕೌರವರು, ಪಾಂಡವರು. ಧೃತರಾಷ್ಟ್ರನಿಗೆ ಸಂಜಯ ಅವನ ದಿವ್ಯ ದೃಷ್ಟಿಯಿಂದ ವ್ಯಾಸ ಮಹರ್ಷಿಗಳು ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ. ಯಾಕೆ ಅಂದರೆ ಧೃತರಾಷ್ಟ್ರ ದೃಷ್ಟಿಹೀನ, ಅವನಿಗೆ ಕಣ್ಣಿಲ್ಲ. ಅವನಿಗೆ ಯುದ್ಧವನ್ನು ನೋಡೋಕ್ಕಾಗಲಿ ಅಂತ ಹೇಳಿ ದಿವ್ಯ ದೃಷ್ಟಿಯನ್ನು ಅವನ ಸಾರಥಿಯಾದ ಸಖನಾದ ಸಂಜಯನಿಗೆ ಕೊಟ್ಟಿರ್ತಾನೆ. ಸಂಜಯ ಅದನ್ನು ನೋಡಿ ಕುರುಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ತಿರ್ತಾನೆ. ಈ ಸಂದರ್ಭದಲ್ಲಿ ಅದನ್ನು ನೋಡ್ತಾ ಅವನು ಹೇಳ್ತಾನೆ, ದುರ್ಯೋಧನ ದ್ರೋಣಾಚಾರ್ಯರ ಬಳಿಗೆ ಬಂದಿದ್ದಾನೆ, ಸೈನ್ಯದ ಬಲಾಬಲಗಳನ್ನು ಪರೀಕ್ಷೆ ಮಾಡೋಕ್ಕೆ ದ್ರೋಣಾಚಾರ್ಯರ ಬಳಿಗೆ ಬಂದಿದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ದ್ರೋಣಾಚಾರ್ಯರ ಬಳಿಗೆ ಬಂದು ದುರ್ಯೋಧನ ಅವನ ಸೈನ್ಯದಲ್ಲಿರುವಂತಹ ಮಹಾರಥರು, ಅತಿರಥರು ಮತ್ತು ಪಾಂಡವರ ಸೈನ್ಯದಲ್ಲಿರುವಂಥ ಅತಿರಥ ಮಹಾರಥರು, ಅವನ ಹತ್ರ ಇರೋ ಸೈನ್ಯ ಬಲ, ಪಾಂಡವರ ಹತ್ರ ಇರೋ ಸೈನ್ಯ ಬಲ ಎರಡನ್ನು ತುಲನೆ ಮಾಡಿ ನೋಡ್ತಾ ಇರ್ತಾನೆ. ಏನು ಯಾರು ಜಾಸ್ತಿ ಯಾರು, ಅವನಿಗೆ ಕಡೆಯಲ್ಲಿ ಹೇಳ್ತಾನೆ, ನಮ್ಮದೇ ಚೆನ್ನಾಗಿದೆ, ನಮ್ಮದು 11 ಅಕ್ಷೋಹಿಣಿ ಸೈನ್ಯ, ಅವ್ರದ್ದು 7 ಅಕ್ಷೋಹಿಣಿ ಸೈನ್ಯ ಮಾತ್ರ ಇದೆ, ಹಾಗಾಗಿ ನಾವೇ ಬಲಶಾಲಿಗಳು, ನಮ್ಮ ಹತ್ರ ಅತಿರಥ ಮಹಾರಥರ ಸಂಖ್ಯೆ ತುಂಬ ಜಾಸ್ತಿ ಇದೆ, ರಾಜ ಮಹಾರಾಜರುಗಳು ಭರತಖಂಡದ ರಾಜ ಮಹಾರಾಜರುಗಳು ತಮ್ಮ ಸೈನ್ಯದ ಜೊತೆ ಸನ್ನದ್ಧರಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ನಾವೇ ಈ ಸತಿ ಗೆಲ್ಲೋದು, ಪಾಂಡವರಿಗೆ ರಾಜ್ಯ ಕೊಡಬೇಕಾಗಿಲ್ಲ ಅಂತ ಹೇಳ್ತಾ 11ನೇ ಶ್ಲೋಕದಲ್ಲಿ ಹೇಳ್ತಾನೆ, ಆಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಂ ಭೀಷ್ಮಮೇವಾಭಿನಕ್ಷಂತು ಭವಂತಃ ಸರ್ವ ಏವ ಹಿ ಅಂತ ಹೇಳ್ತಾನೆ. ಅಂದರೆ ಏನಪ್ಪ ಅಂದರೆ, ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ನಿಂತುಕೊಂಡು, ತಮ್ಮ ತಮ್ಮ ಆಯಕಟ್ಟಿನಲ್ಲಿ ವ್ಯೂಹದ ಪ್ರಕಾರವಾಗಿ ನಿಂತುಕೊಂಡು ಎಲ್ಲರೂ ಭೀಷ್ಮಾಚಾರ್ಯರನ್ನು ರಕ್ಷಿಸಬೇಕು. ಭೀಷ್ಮಾಚಾರ್ಯರೇ ನಮ್ಮ ತಲೆ ಇದ್ದಂಗೆ ಶಿರೋಪ್ರಾಯವಾಗಿದ್ದಾರೆ, ಅವರನ್ನು ನಮ್ಮ ಜಾಗದಲ್ಲಿ ನಿಂತುಕೊಂಡು ನಾವು ರಕ್ಷಿಸಬೇಕು, ಅವ್ರ ಹತ್ರ ಬರಬೇಕು ಅಂತ ಏನಿಲ್ಲ. ಇದರಲ್ಲಿ ನಮಗೆ ಈಗಿನ ವಿಚಾರ ಬರುತ್ತೆ. ಎಲ್ಲರೂ ನಮ್ಮ ಒಬ್ಬ ಮುಖ್ಯಸ್ಥ ಅಂತ ಏನಿರ್ತಾನೆ, ಈಗ ಒಂದು ಇನ್ಸ್ಟಿಟ್ಯೂಷನ್ ಇರಬಹುದು ಅಥವಾ ಒಂದು ಮನೆ ಇರಬಹುದು, ಮನೆಯಲ್ಲಿ ನಮ್ಮ ಕೆಲಸಗಳನ್ನು ಮಾಡ್ತಾ ನಮ್ಮ ಹಿರಿಯರನ್ನು ರಕ್ಷಿಸ್ತಾ ಹೋಗಬೇಕು ಅನ್ನೋದೇ ಇದು. ಆವಾಗ ನಾವು ಹೊರಗಡೆಯಿಂದ ಬರೋ ಶತ್ರುಗಳನ್ನು ನಾವು ಎದುರಿಸೋಕ್ಕಾಗತ್ತೆ. ನಮ್ಮ ಹಿರಿಯರನ್ನೇ ಬಿಟ್ಟುಬಿಟ್ರೆ ನಮ್ಮ ಅರ್ಧ ಬಲ ಕಡಿಮೆ ಆಗಿಬಿಡತ್ತೆ. ಆವಾಗ ಶತ್ರುಗಳು ನಮ್ಮ ಮೇಲೆ ಆಕ್ರಮಣ ಮಾಡಿಬಿಡ್ತಾರೆ. ಹಾಗಾಗಿ ದುರ್ಯೋಧನ ಹೇಳೋ ಮಾತಲ್ಲಿ ತುಂಬ ಅರ್ಥ ಇದೆ. ಇಲ್ಲಿ ನಾವು ನಮ್ಮ ಜಾಗದಲ್ಲಿ ನಮ್ಮ ಕೆಲಸಗಳನ್ನು ಮಾಡ್ತಾ ಇರಬೇಕು. ಆದರೆ ನಮ್ಮ ಉದ್ದೇಶ ಏನಾಗಿರಬೇಕಪ್ಪ ಅಂದರೆ ಭೀಷ್ಮಾಚಾರ್ಯರನ್ನು ರಕ್ಷಿಸ್ತಾ ಇರಬೇಕು. ಎಲ್ಲಿಯವರೆಗೆ ಭೀಷ್ಮಾಚಾರ್ಯರು ನಮ್ಮ ಜೊತೆ ಇರ್ತಾರೋ ಅಲ್ಲಿಯವರೆಗೆ ನಮಗೆ ಸೋಲಿಲ್ಲ, ನಾವು ಗೆದ್ದಂಗೆ. ಭೀಷ್ಮಾಚಾರ್ಯರನ್ನು ರಕ್ಷಿಸ್ಕೊಂಡು ಹೋದ್ರೇ ಸಾಕು, ನಾವು ಗೆಲುವನ್ನು ಸಾಧಿಸಿದಂಗೆ. ಅಂತಹ ಪರಾಕ್ರಮಿ, ಅಂತಹ ಶಕ್ತಿ ಭೀಷ್ಮಾಚಾರ್ಯರಲ್ಲಿದೆ ಅನ್ನೋ ಅರ್ಥ ಹೇಳ್ತಾನೆ. ಇದೇ ಅರ್ಥ ನಮಗೂ ಅನ್ವಯಿಸುತ್ತೆ. ನಾವು ನಮ್ಮ ಸ್ಥಳಗಳಲ್ಲಿ ನಮ್ಮ ಕೆಲಸಗಳನ್ನು ಮಾಡ್ತಾ ನಮ್ಮ ಸಂಸ್ಥೆಯ ಮುಖ್ಯಸ್ಥರನ್ನು, ನಮ್ಮ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ರಕ್ಷಿಸ್ತಾ ಇರಬೇಕು. ಆವಾಗ ನಮಗೂ ಒಳ್ಳೆಯದಾಗತ್ತೆ. ಅದೇ ರೀತಿ ಸಂಸ್ಥೆಗೂ ಕೂಡ ಮುಂದುವರಿಯೋಕ್ಕೆ ಸಹಾಯ ಆಗುತ್ತೆ. ಅದು ನಾವು ಇದರಲ್ಲಿ ಅರ್ಥ ಮಾಡ್ಕೋಬಹುದು. ಹಾಗೇನೆ 12ನೇ ಶ್ಲೋಕದಲ್ಲಿ ಹೇಳ್ತಾನೆ, ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈ ಶಂಕಂ ದದ್ಮೌ ಪ್ರತಾಪವಾನ್ ಅಂತ ಹೇಳ್ತಾರೆ. ಏನು ಅಂದರೆ, ಈ ಮಾತನ್ನು ಕೇಳಿ, ಈ ದುರ್ಯೋಧನ ಹೇಳ್ತಾ ಇರೋ ಮಾತನ್ನು ಕೇಳಿ ನೋಡಿ, ಇದರಲ್ಲೇ ಅರ್ಥ ಆಗತ್ತೆ. ಅವನು ಎಲ್ಲರನ್ನೂ ಗೆದ್ದುಬಿಟ್ಟ ದುರ್ಯೋಧನ ಅವನ ಮಾತಲ್ಲಿ. ದ್ರೋಣಾಚಾರ್ಯರಿಗೂ ಖುಷಿ ಆಯಿತು, ಭೀಷ್ಮಾಚಾರ್ಯರಿಗೂ ಖುಷಿ ಆಯಿತು. ಇದನ್ನು ಮಾತನ್ನು ಕೇಳಿ ತಸ್ಯ ಸಂಜನಯನ್ ಹರ್ಷನ್, ಈ ಮಾತನ್ನು ಕೇಳಿ ಕುರುವೃದ್ಧ ಪಿತಾಮಹನಿಗೆ ತುಂಬ ಹರ್ಷ ಆಯಿತು. ಹೌದು, ದುರ್ಯೋಧನ ಒಳ್ಳೆಯದನ್ನೇ ಹೇಳ್ತಾ ಇದ್ದಾನೆ, ಅದನ್ನು ಕೇಳಿ ಸಂತೋಷವಾಗಿ ದುರ್ಯೋಧನನಿಗೆ ಸಂತೋಷ ಮಾಡಬೇಕು ಅಂತ ಹೇಳಿ ಸಿಂಹನಾದಂ ವಿನದ್ಯೋಚ್ಚೈ ಅಂದರೆ ಸಿಂಹನಾದವನ್ನು ಮಾಡ್ತಾ, ಸಿಂಹದ ಥರ ನಾದ ಮಾಡೋ ಹಂಗೆ ಶಂಖವನ್ನು ಊದಿದ್ರು. ಅವರ ಶಂಖವನ್ನು ಅತ್ಯಂತ ಇದಾಗಿ ಊದಿದ್ರು. ಶಂಖ ಊದೋದೇನು ಯಾವಾಗ ಅಂದರೆ,
ಯುದ್ಧದ ಪ್ರಾರಂಭ. ಯಾವುದೇ ಒಂದು ಪ್ರಾರಂಭದಲ್ಲಿ ನಾವು ಶಂಖವನ್ನು ಮಂಗಳವಾದ್ಯವನ್ನು ಮೊಳಗಿಸೋದು ನಮ್ಮ ಒಂದು ಸಂಸ್ಕೃತಿ. ಹಾಗೆಯೇ ಅವರು ಶಂಖವನ್ನು ಊದಿದ್ರು. ಶಂಖವನ್ನು ಊದಿ ನಾವು ಯುದ್ಧಕ್ಕೆ ಸನ್ನದ್ಧರಾಗಿದ್ದೀವಿ ಅನ್ನೋದನ್ನು ಯಾರು ಹೇಳಿದ್ರು? ವಿರೋಧಿ ಪಕ್ಷದವರಿಗೆ, ಪಾಂಡವರ ಕಡೆಗೆ ಹೇಳಿದ್ರು, ತೋರಿಸಿದ್ರು. ಇದರಲ್ಲಿ ದುರ್ಯೋಧನನಿಗೂ ಖುಷಿಯಾಗೋ ಹಾಗೆ ಅವರು ಅಷ್ಟು ಜೋರಾಗಿ ಸಿಂಹನಾದವನ್ನು ಮಾಡ್ತಾ ಶಂಖವನ್ನು ಊದ್ತಾರೆ ಅಂತ ಹೇಳ್ತಾರೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.